ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು, ಇವತ್ತಿನ ಲಾಗ್ ಅರ್ಧ ಡಿಸೈನ್ ಆದಮೇಲೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಡಿಸೈನು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಡಿಸೈನು ಒಂಥರ ಚೆನ್ನಾಗಿದೆ. ಇದು ಫುಲ್ಲು ಗೋಲ್ಡ್ ಕಲರೇ ಬೇಕಾಗಿತ್ತು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲರ್ದೇ ಮಾಡಿದ್ದೀನಿ. ವರ್ಕ್ ಸಖತ್ತ ಬಂದಿದೆ. ಲೈಟ್ ಹಾಕಿದ್ದೀನಿ. ಲೈಟ್ ಹಾಕಿದ್ದು ಇದು ಕಲರು ಮೆರೂನ್ ಕಲರ್ ಇದೆ. ಒಂದು ಮೆರೂನ್ ಅಲ್ಲ, ಸಾರಿ, ಒಂಥರ ಕಾಫಿ ಕಲರ್ ಇದೆ ಇದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ರೆಡ್ ಕಲರ್ ಮಿಕ್ಸ್ ಆಗಿರೋದ್ರಿಂದ ಒಂಥರ ಬ್ಲ್ಯಾಕು ರೆಡ್ಡು ಇರುತ್ತಲ್ಲ, ಆ ಕಲರು ಒಂಥರ ಮೆರೂನ್ ಕಲರ್ ಇದೆ. ಅಲ್ಲ, ಸಾರಿ, ಕಾಫಿ ಕಲರ್ ಇದೆ. ವರ್ಕೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇಲ್ಲಿ ಏನಾದರೂ ಕುಂದನ್ಸ್ ಇಟ್ಕೊಳಕ್ಕೆ, ಮಲ್ಟಿ ಕಲರ್ದು ಯಾವುದಾದ್ರೂ ಕುಂದನ್ಸ್ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನು ಏನು ಡಾಟ್ಸನ್ನ ಇಟ್ಕೊಂಡಿದ್ದೀನಿ. ನೋಡ್ಬೋದು ಡಿಸೈನ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲೈಟ್ ಆಫ್ ಮಾಡಿದ್ರೂ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಕಲರ್ ಇದು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ, ಇನ್ನು ಗೋಲ್ಡ್ ಹಾಕಿರೋದ್ರಿಂದನೂ ಅಷ್ಟೇ ಎದ್ದು ಕಾಣಿಸ್ತಾ ಇದೆ. ನೋಡ್ಬೋದು, ಎಲ್ಲ ಸ್ಯಾರಿಗೂ ಗೋಲ್ಡ್ ಅಂತಂದರೆ ಗೊತ್ತಲ್ವ, ಎಲ್ಲ ಸ್ಯಾರಿಗೂ ಸೂಟ್ ಆಗುತ್ತೆ. ಅದರಲ್ಲಿ ಇದು ಒಂಥರ ಬ್ಲ್ಯಾಕ್ ಥರ ಅನ್ನಿಸ್ತಾ ಇದೆ. ಬ್ಲ್ಯಾಕ್ ಅಲ್ಲ, ಇದು ಕಾಫಿ ಕಲರ್ ಆಗಿರೋದ್ರಿಂದ ಡಬಲ್ ಶೇಡ್ ಇದೆ. ನೋಡ್ಬೋದು, ಇಲ್ಲಿ ಒಂಥರ ಅನಿಸುತ್ತೆ, ಅಲ್ಲೊಂಥರ ಅನಿಸುತ್ತೆ. ಅದಕ್ಕೆ ನಾನು ಲೈಟ್ ಹಾಕಿದ್ದೀನಿ, ಡಿಫ್ರೆನ್ಸ್ ಇದು ಅಂತ. ಚೆನ್ನಾಗಿ ಡಿಸೈನ್ಸ್ ಎಲ್ಲ ಫುಲ್ ಆಯಿತು. ಇಲ್ಲಿ ಚಿಕ್ಕ ಚಿಕ್ಕದು ಡಾಟ್ ಆಗಿರಲಿ, ಇಲ್ಲಿ ಚಿಕ್ಕ ಚಿಕ್ಕದು ಫ್ಲವರ್ಸ್ ಬಂದಿರೋದಾಗಿರಲಿ, ಎಲ್ಲವೂ ಅಷ್ಟೇ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ನನಗೆ ಬ್ಯಾಕ್ ನೆಕ್ ಬೇಕಾಗಿತ್ತು. ಇಲ್ಲಿ ನನಗೆ ಫ್ರಂಟಿಗೆ ಇಲ್ಲಿ ನೋಡಿಕೊಂಡು ನಾನು ಡಿಸೈನ್ ಮಾಡ್ಕೋಬೇಕು ಫ್ರಂಟಿಗೆ. ಇಲ್ಲಿ ಮಾತ್ರ ಇದು ವರ್ಕು ಫುಲ್ ಕಂಪ್ಲೀಟ್ ಆದಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ. ದೂರದಿಂದಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನಾನು ಇದು ಟ್ಯಾಗಿಗೆ ಅಂದರೆ ಲಡ್ಕನಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕೋಣ ಅಂತ ಪ್ಲೇಸ್ ಇದೆ ಅಲ್ವಾ, ಹಂಗಾಗಿ ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇ ನಾವು ಮಾಡಿದ್ರೂ ಲಡ್ಕೊಂಡಿದ್ರೇ ಚೆನ್ನಾಗಿ ಟ್ಯಾಗ್ ಮಾಡಿ ಕಟ್ಟೋದಿದ್ರೇ ಚೆನ್ನಾಗಿ. ಹಾಗಾಗಿಬಿಟ್ಟು ಇಲ್ಲಿ ಸೆಂಟರ್ಗೆ ಇಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ಒಂದೊಂದು ಪ್ರತಿಯೊಂದು ಫ್ಲವರೂ ಅಷ್ಟೇ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇದೆ. ಈ ಗೋಲ್ಡ್ ಹಾಕಿದ್ದೀನಿ, ಇದರಲ್ಲಿ ಸಿಲ್ವರ್ ಹಾಕಿದ್ರೂ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಕೆಲವ್ರು ಕೇಳ್ತಾಯಿದ್ರು, ಡಿಸೈನ್ ಹಾಕುವಾಗ ಕೆಳಗಡೆ ಕ್ಯಾನ್ವಾಸ್ ಹಾಕ್ತೀರಾ, ಪೇಪರ್ ಹಾಕ್ತೀರಾ ಅಂತೇಳ್ಬಿಟ್ಟು. ಪೇಪರ್ ಹಾಕಿದರೆ ಗಂಟು ಬರುತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪೇಪರ್ನ ಹಾಕೋಕ್ಕೆ ಹೋಗಲ್ಲ, ಕ್ಯಾನ್ವಾಸೇ ಹಾಕ್ತೀನಿ. ಕ್ಲಾತ್ ಏನಾದರೂ ಸ್ವಲ್ಪ ದಪ್ಪ ಇದೆ ಅಂತಂದರೆ ಮಾತ್ರ ನಾನು ಪೇಪರ್ ಹಾಕ್ತೀನಿ, ಇಲ್ಲ ಅಂತಂದರೆ ಕ್ಯಾನ್ವಾಸ್ ಹಾಕ್ತೀನಿ. ಕೆಲವ್ದು ಒಂದೊಂದು ತುಂಬ ತೆಳ್ಳಗಿರ್ತವೆ ಕ್ಲಾತು, ಅದಕ್ಕೆ ಕ್ಯಾನ್ವಾಸು ಮತ್ತು ಪೇಪರ್ ಎರಡೂ ಹಾಕ್ಬಿಟ್ಟು ಮಾಡ್ತೀನಿ. ಡಿಸೈನ್ನ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಫುಲ್ಲು ಗೋಲ್ಡನಲ್ಲೇ ಹಾಕಿದ್ದೀನಿ. ಅಲ್ಲಲ್ಲಿ ಫ್ಲವರ್ಸು ಮತ್ತು ಹಾಗೆ ಅಲ್ಲಲ್ಲಿ ಡಾಟ್ ಬಂದಿದೆ. ಬೇಕಂದರೆ ಕುಂದನ್ ಹಿಡ್ಕೋಬೋದು. ಫ್ಲವರ್ಸು ಅಷ್ಟೇ ಸ್ಮುದ್ದಾಗಿ ಚೆನ್ನಾಗಿ ಬಂದಿದೆ. ನಾವೇನೇ ಡಿಸೈನ್ ಮಾಡಿದ್ರೂ ಟ್ಯಾಗ್ ಕಟ್ಟೋಕ್ಕೆ ಮಾಡಿದ್ರೆ ಮಾತ್ರ ಇನ್ನೂ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಹಾಗಾಗಿಬಿಟ್ಟು ಟ್ಯಾಗ್ನುಗೆ ಅಂತೇಳಿ ಲಡ್ಕನ್ ಅಂತ ಹೇಳ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೋಡ್ಬೋದು ಗ್ಯಾಪ್ ಎಷ್ಟು ಕೊಟ್ಬಿಟ್ಟು ಹಾಕಿದ್ದೀನಿ ಅಂತೇಳ್ಬಿಟ್ಟು. ಕೆಳಗಡೆ ಒಂದು ಬಟ್ಟೆನ ಜಾಯಿಂಟ್ ಮಾಡಿಬಿಟ್ಟು ಎಳೆದ್ಬಿಟ್ಟು ಫ್ರೇಮ್ ಹಾಕಿರೋ ಅಂಥದ್ದು ಇದು. ನಮಗೆ ಫ್ರೇಮ್ ಎಲ್ಲ ಹಾಕಿ ಕೂರಿಸಿ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಬಂದರೆ ಸಖತ್ತಾಗಿ ಬರುತ್ತೆ. ನಾನು ಹಾಕೋ ಮೆಷರ್ಮೆಂಟಿಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಡಿಸೈನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೆಳಗಡೆ 1 ಇಂಚಷ್ಟು ಇಲ್ಲಾಂದರೆ ಒಂದು ಅರ್ಧ ಇಂಚಾದರೂ ಬಿಡಬೇಕಾಗುತ್ತೆ, ಯಾಕಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬ್ಯಾಕ್ ನೆಕ್ ಅಂತೂ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಹಾಗೆ ಸ್ಲೀವ್ಸನ್ನು ನೋಡ್ಬೋದು, ಅದೂ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ. ಓವರಾಲ್ ಬ್ಲೌಸೇ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ. ಗೋಲ್ಡ್ ಕಲರ್ ಬೇರೆ ಹಾಕಿರೋದ್ರಿಂದ ಒಂದು ಸ್ಲೀವ್ಸು ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ಲೀವ್ಸ್ನ ಮಾಡಬೇಕು ಇವಾಗ. ನಿಮಗೂ ಈ ಥರ ಡಿಸೈನ್ ಮಾಡಿಸ್ಕೋಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಸವಿತಾಸ್ ವ್ಲಾಗ್ಸಲ್ಲಿ ದಯವಿಟ್ಟು ನಾನು ಮಾಡಿರೋವಂಥ ಡಿಸೈನ್ಸಿಂದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲ ಪ್ರತಿಯೊಂದೂ ಅಷ್ಟೇ ಶಾರ್ಟ್ಸ್ ವೀಡಿಯೋ ಆಗಿರಲಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದಕ್ಕಿಂತ ಒಂದು ಡಿಸೈನ್ ಸೂಪರಾಗಿದ್ದಾವೆ. ನಿಮಗೂ ಬೇಕು ಅಂತಂದರೆ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆರ್ಡ್ರನ್ನ ಪ್ಲೇಸ್ ಮಾಡ್ಕೋಬೋದು. ಆನ್ಲೈನ್ ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ. ಆಲ್ ಓವರ್ ಇಂಡಿಯಾ ಇರುತ್ತೆ. ಯಾವಾಗ ಬೇಕೋ ಆವಾಗ ಡಿಸೈನ್ನ ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಕಳಿಸ್ಬೋದು. ನೋಡ್ಬೋದು, ಇದು ಸ್ಲೀವ್ಸ್ ಡಿಸೈನ್ ಹಾಕ್ತಾಯಿದ್ದೀನಿ. ನಿನ್ನೆ ಅಂತರೋದಕ್ಕಿಂತ
ಬ್ಯಾಕ್ ಹಾಕಿದ್ದೆ. ಫ್ರಂಟಿಗೆ ಒಂದು ಸ್ವಲ್ಪ ನೋಡೋಣ ಅಂತೇಳ್ಬಿಟ್ಟು, ಯಾಕೆಂತಂದರೆ ಇದು ಉದ್ದ ಸ್ಲೀವ್ಸ್ ಆಗಿರೋದ್ರಿಂದ 10.5 ಇಂಚಸ್ ಸ್ಲೀವ್ಸ್ ಆಗಿರೋದ್ರಿಂದ ಫ್ರಂಟಿಗೆ ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ, ಫ್ರಂಟಿಗೆ ನೋಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ಫ್ರಂಟ್ ಇನ್ನೂ ಹಾಕಿಲ್ಲ ನಾನು, ಬಟ್ ಬ್ಯಾಕ್ ಅಷ್ಟೇ ಹಾಕಿದ್ದೀನಿ. ಬ್ಯಾಕ್ ನೆಕ್ ಹಾಕಿದ್ದೀನಿ, ಹಾಗೆ ಲಡ್ಕನ್ ಇರೋ ಥರ ಅದನ್ನು ಹಾಕಿದ್ದೀನಿ. ಸ್ಲೀವ್ಸಿಗೆ ಅಂತೇಳ್ಬಿಟ್ಟು ಸ್ಲೀವ್ಸ್ ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ, ನೋಡ್ಬೋದು. ಆಮೇಲೆ ಇಲ್ಲಿನೂ ಒಂದು ಹಾಕಬೇಕು, ಒಂದು ಹಾಕಿದ್ದೀನಿ, ಇನ್ನೊಂದು ಹಾಕಬೇಕು. ಒಂದೊಂದು ಡಿಸೈನೂ ಅಷ್ಟೇ ಎಷ್ಟು ಚೆನ್ನಾಗಿ ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ಇದು ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಥರ ಅಂದರೆ 6 ಕಲರ್ಸ್ ಇದೆ. ನಾನು ಇದು ಮಲ್ಟಿ ಕಲರ್ಸ್ ಇದ್ದಾವೆ, ನಾನು ಒಂದೇ ಒಂದು ಕಲರ್ ಇರಲಿ ಅಂತೇಳ್ಬಿಟ್ಟು ಒಂದೇ ಕಲರ್ ಹಾಕಿದ್ದೀನಿ. ಸೀರೆ ಗೋಲ್ಡ್ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಮೆರೂನ್ ಕಲರು ಗೋಲ್ಡ್ ಕಲರು ಕಾಂಬಿನೇಷನ್ ಏನು ಸಕ್ಕತ್ತಾಗಿರುತ್ತಲ್ಲ, ಸ್ಯಾರಿ ಕಲ್ಪನೆ ಮಾಡ್ಕೊಂಡ್ರೆ ಸ್ಯಾರಿ ಸಕ್ಕತ್ತಾಗಿರುತ್ತೆ ಅದರಲ್ಲಿ. ಆ ಕಾಂಬಿನೇಷನ್ ಅಂತೂ ಈ ಥರ ಕಾಫಿ ಕಲರ್ದು ಮಾಡ್ಕೊಂಬಿಟ್ರೆ ಎಲ್ಲ ಥರ ಸ್ಯಾರೀಸಿಗೂ ನಾವು ಆಪೋಸಿಟ್ ಕಲರಾಗಿ ನಾವು ವೇರ್ನ ಮಾಡ್ಬೋದು. ನೋಡ್ಬೋದು, ಇದು ಕಟ್ ವರ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಫಿನಿಶಿಂಗ್ ಅಂತೂ ಸಖತ್ತಾಗಿ ಬಂದಿದೆ. ಇದು ಅಲ್ಲಲ್ಲಿ ಕುಂದನ್ ಬೇಕಂದ್ರೂ ನಾವು ಅಂಟಿಸ್ಕೋಬೋದು. ಅದಕ್ಕಿಂತ ಬೆಟರ್ ಏನು ಅಂತಂದರೆ ಹೀಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ಡಿಸೈನ್ ಮಾತ್ರ ಇದು ಆ್ಯಕ್ಚುಲಿ ಹ್ಯಾಂಡ್ ವರ್ಕ್, ಇದು ಕಸ್ಟಮೈಸ್ ಮಾಡಿಬಿಟ್ಟು ಮೆಷಿನ್ ವರ್ಕನ್ನು ಮಾಡಿರೋ ಅಂಥದ್ದು. ನೋಡೋಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಔಟ್ಲೈನೂ ಅಷ್ಟೇ ಹೇಳಿದ್ನಲ್ವ, ಬೇರೆ ಕಲರ್ ಕೊಡ್ಬೋದಾಗಿತ್ತು, ನಾನು ಇದೇ ಇರಲಿ ಅಂತಲೇ ಕೊಟ್ಟಿರೋದ್ರಿಂದ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ಥ್ರೆಡ್ಸ್ಗಳೆಲ್ಲ ಕಟ್ ಮಾಡಬೇಕು, ಫುಲ್ ಫಿನಿಶ್ ಆದಮೇಲೆ ಸಖತ್ತಾಗಿ ಕಾಣಿಸ್ತಾ. ಇದ್ರ ಕೆಳಗಡೆ ಕ್ಯಾನ್ವಸ್ ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿ ಇರುತ್ತೆ. ಪೇಪರ್ ಹಾಕ್ತಾರೆ ಕೆಲವರು, ದಯವಿಟ್ಟು ಪೇಪರ್ನ ಹಾಕೋಬೇಡಿ. ದಾರನ ಇಲ್ಲೇ ಸುತ್ತಿ ಈ ಫ್ಯಾಬ್ರಿಕ್ ಅಂದರೆ ಈ ಬಟ್ಟೆನೂ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಇಲ್ಲೇ ಒಂದೇ ಕಡೆನೇ ಸೂಜಿನ ಚುಚ್ಚಿ ಇದೆಲ್ಲ ಹರಿದೋಗ್ಬಿಡುತ್ತೆ ಬಟ್ಟೆ. ಹಾಗಾಗಿಬಿಟ್ಟು ಆದಷ್ಟು ನಾವು ಕೆಳಗಡೆ ಕ್ಯಾನ್ವಾಸ್ ಹಾಕಿದರೆ ತುಂಬ ಒಳ್ಳೆಯದು. ನಾನು ಕ್ಯಾನ್ವಾಸ್ನ ಹಾಕಿದ್ದೀನಿ, ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ, ಕ್ಯಾನ್ವಾಸ್ನ ಹಾಕಿದ್ದೀನಿ ನೀಟಾಗಿ. ಕ್ಯಾನ್ವಾಸ್ ಹಾಕಿದರೆ ತುಂಬ ಒಳ್ಳೆಯದು. ಈಗ ಇಲ್ಲಿಗೆ ನಾನು ಸೆಟ್ ಮಾಡ್ಕೋಬೇಕು. ಇಲ್ಲಿ ಇದು ಆಯಿತು. ಇವಾಗ ನಾನು ಇಲ್ಲಿಗೆ ಸೆಟ್ ಮಾಡ್ಕೋಬೇಕು. ಹಾಗಾಗ್ಬಿಟ್ಟು ನಾನು ಇದು ಡಿಸೈನ್ನ ತೊಗೊಂಡು ಬರ್ತಾ ಇದ್ದೀನಿ ಮಿಷಿನಿಗೆ. ಇಲ್ಲಿಗೆ ಸೆಟ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಈ ಕಡೆ ಬಂದಿದೆ, ಇದು ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತೇಳ್ಬಿಟ್ಟು ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ನೋಡ್ಬೋದು, ಇದು ನನಗೆ ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ನನಗೆ ಶಾಪೀಸ್ನಲ್ಲಿ ಬೇಕಿದ್ದರೂ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ಎಲ್ಲಿಂದ ಎಲ್ಲಿವರೆಗೂ ಡಿಸೈನ್ಸ್ ಬರುತ್ತೆ ಅಂತೇಳಿ. ಔಟ್ ಆಫ್ ಬಾರ್ಡ್ರ್ ಏನಾದರೂ ಬಂದರೆ ಅದು ಸಿಗ್ನಲ್ ಕೊಡುತ್ತೆ, ನನಗೆ ಗೊತ್ತಾಗ್ಬಿಡುತ್ತೆ. ನನಗೆ ಇಷ್ಟವರೆಗೂ ಬರುತ್ತೆ. ನನಗೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್, ನನಗೆ ಇವಾಗ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನನಗೆ ಎಲ್ಲಿಗೆ ಬರುತ್ತೆ ಅಂತ ನನಗೆ ಅಂದಾಜಿಗೊಂದು ಬೇಕಲ್ವ. ನಾನು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನನಗೆ ಗೊತ್ತಾಗುತ್ತೆ. ಇದು ನನಗೆ ಸೆಂಟರ್ ಪಾಯಿಂಟು, ಇದು ನನಗೆ ಸೆಂಟರಾಗಿ ಬರುತ್ತೆ. ಇಲ್ಲಿಗೂ ಇದು ನೋಡಿಕೊಂಡು ಮಾಡಿಕೊಂಡ್ರೆ ಬೆಸ್ಟು. ಇಲ್ಲಿ ನೋಡ್ಬೋದು, ನಾನು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫ್ರೇಮೆಲ್ಲ ಸೆಟ್ ಮಾಡಿದ್ದೀನಿ. ಔಟ್ ಆಫ್ ಬಾರ್ಡ್ರ್ ಬಂದರೆ ಇಲ್ಲಿ ತೋರಿಸುತ್ತೆ, ರೆಡ್ ಕಲರ್ ಬರುತ್ತೆ. ಈ ಥರ ಇರೋದ್ರಿಂದ ನನಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಆನ್ ಮಾಡಿಬಿಟ್ಟು ಆನ್ ಮಾಡ್ತೀನಿ. ಮಿಷಿನ ನಾನು ಆನ್ ಮಾಡಿದ್ದೀನಿ. ನನಗೆ ಜರಿ ಥ್ರೆಡ್ಡು ಒಂದೇ ನೀಡಲ್ನಲ್ಲಿ ಹಾಕಿರೋದ್ರಿಂದ ಅಲ್ಲಿಂದನೇ ನನಗೆ ವರ್ಕ್ ಆಗುತ್ತೆ. ತೋರಿಸ್ತೀನಿ, ನೋಡ್ಬೋದು, ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಯಾವ ಥರ ತೊಗೊಳ್ತಾ ಇದೆ ಅಂತ ಇಲ್ಲಿ ನಾನು ಸ್ವಲ್ಪ 1 ಇಂಚ್ವರೆಗೂ ನಾನು ಪ್ಲೇಸ್ನ ಬಿಟ್ಟಿದ್ದೀನಿ. 1 ಇಂಚಷ್ಟು ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಕಟ್ ವರ್ಕ್ ಅಲ್ವಾ, ಇದು ಕಚ್ ವರ್ಕ್ ನೋಡ್ಬೋದು. ಇದನ್ನು ನಾವು ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಮುಕ್ಕಾಲಿಂದ 1 ಇಂಚ್ ಬಿಟ್ಟರೆ ಸ್ಟಿಚಿಂಗ್ ಮಾಡೋರ್ಗು ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ನಾನು ಸ್ವಲ್ಪ ಇದು ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನನಗೆ ಬೇಕಾಗಿರೋದು ಇಲ್ಲಿಂದನೇ ಅಲ್ವಾ,
ಅದ್ರ ಸಲುವಾಗಿ ನಾನು ಅಲ್ಲಿಂದನೇ ಇದನ್ನು ಮಾಡಿದ್ದೆ. ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಈಗ ಒಂದು ಫಿನಿಶ್ ಆಯಿತು, ಇನ್ನೊಂದು ಇದನ್ನು ಫಿನಿಶ್ ಆಯಿತು. ನೆಕ್ಸ್ಟ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಲೈಟ್ ಆನ್ ಆದಾಗೆ ಈ ಥರ ಕಾಣಿಸುತ್ತೆ. ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಬ್ರೈಟಾಗಿ ಕಾಣಿಸುತ್ತೆ, ಎಷ್ಟು ಲುಕ್ಕೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವರ್ಕ್ ಫುಲ್ ಆಗ್ತಾಯಿದೆ. ಇಲ್ಲಿಂದ ಇದು ಆಗಿತ್ತಲ್ವ, ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗಿದೆ, ಇಲ್ಲಿವರೆಗೂ ಬಂದಿದೆ. ನಾನು ಎಲ್ಲಿಗೆ ಬಾರ್ಡ್ರ್ ಹಾಕಿದ್ನಲ್ಲ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಇಲ್ಲಿನೂ ಅಷ್ಟೇ ನೋಡ್ಬೋದು, ಇಲ್ಲಿಂದ ಬಾರ್ಡ್ರ್ ಹಾಕಿದ್ದೆ ನಾನು, ಇಲ್ಲಿಂದ ಇಲ್ಲಿಗೆ ಬಂದಿದೆ. ವರ್ಕೂ ಅಷ್ಟೇ ನಾನು ಫೈನಲ್ ಅಲ್ಲಿವರೆಗೂ ಹಾಕಿದ್ದೀನಿ, ಅದನ್ನು ಅಲ್ಲಿಗೆ ಬರುತ್ತೆ. ಇಲ್ಲಿ ನೋಡ್ಬೋದು ನನಗೆ ಇಲ್ಲಿವರೆಗೂ ಹಾಕಿದ್ದೆ, ಇಲ್ಲಿವರೆಗೂ ಬಂದಿದೆ. ಫಸ್ಟ್ ನಾನು ಇಲ್ಲಿವರೆಗೂ ಮಾಡ್ಕೊಂಡಿದ್ದೆ. ನನಗೆ ಮತ್ತೆ ಫ್ರಂಟಿಗೆ ಕಡಿಮೆ ಆಗಿಬಿಡುತ್ತೆ ನನಗೆ ಅಂತೇಳ್ಬಿಟ್ಟು, ಫ್ರಂಟಿಗೆ ನನಗೆ ತುಂಬ ಕಡಿಮೆ ಆಗಿಬಿಡುತ್ತೆ ಪ್ಲೇಸು ಅಂತೇಳ್ಬಿಟ್ಟು ಮತ್ತೆ ನಾನು ಸ್ವಲ್ಪ ಡೌನ್ ಇಳಿಸ್ಕೊಂಡು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು, ನಾನು ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದೇ ಮಾರ್ಕಿಗೆ ಕರೆಕ್ಟಾಗಿ ಬಂದಿದೆ. ನೋಡ್ಬೋದು ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಆದಮೇಲೆ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ವರ್ಕ್ ಮಾಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಕಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನೋಡಿಬಿಟ್ಟು ಹಾಗೆ ಹೋಗಬೇಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಬ್ಯೂಟಿಫುಲ್ ಡಿಸೈನ್ ತೊಗೊಂಡ್ಬಿಟ್ಟು ಬರ್ತೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.